ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ಲಾಗ್ ಆಗಿರುತ್ತೆ. ಇದು ಅವತ್ತು ಎಂಗೇಜ್ಮೆಂಟ್ ಇತ್ತು, ನನ್ನ ಕಸಿನ್ ಬ್ರದರ್ದು ಎಂಗೇಜ್ಮೆಂಟ್ ಇತ್ತು. ನಾವು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಚಿಕ್ಕ ಮಗಳು, ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. 3 ಜನ ಹೋಗ್ತಾ ಇದ್ದೀವಿ. ಮತ್ತು ಹೋಗ್ಬೇಕಾರೆ ಹಾಗೆ ದಾರಿಲಿ ಹೂವು ತಗೊಂಡು, ಕನಕಾಂಬ್ರ ಹೂವು ಫಂಕ್ಷನ್ ಅಲ್ವಾ, ಮುಟ್ಕೊಂಡು ಹೋಗಬೇಕು. ಇಲ್ಲಿ ನೋಡಿದ್ರೆ ಚೆನ್ನಾಗಿರಲಿಲ್ಲ ಹೂವು, ಅದಕ್ಕೆ ಹಂಗೆ ಹೋಗ್ತಾ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಹಾಗೆ ಅಂಗಡಿ ಸಿಕ್ತು, ಹೂವಿನ ಅಂಗಡಿ. ಅಲ್ಲೇ ಹೈವೇ ಪಕ್ಕನೇ ಇತ್ತು. ಅಲ್ಲೇ ಕನಕಾಂಬ್ರ ಹೂವು ತಗೊಂಡು ನೋಡಿ ತಗೊಂಬರ್ತಾ ಅವರೇ. ಹಾಗೆ ಅಲ್ಲೇ ಫಂಕ್ಷನ್ ಹತ್ರ ಮುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೋ. ಇನ್ನೂ ಸದ್ಯಕ್ಕೆ ಯಾರೂ ಬಂದಿರಲಿಲ್ಲ ನಮ್ಮ ಕಡೆಯಿಂದ ರಿಲೇಷನ್ಸು. ಅಂದರೆ 5 ಜನ ಹೋಗಿದ್ರು. ಅವರು ಪೂಜೆಗೆ ಅಂತ 5 ಜನ ಮುಂದಾಗೆ ಬರ್ತಾರೆ, ಅವ್ರು ಮಾತ್ರ ಹೋಗಿದ್ರು. ನೋಡಿ ಅವರೆಲ್ಲ ಊಟ ಮಾಡ್ತಿದ್ದಾರೆ. ಫಸ್ಟ್ ಕೂತಿರೋರು ನಮ್ಮ ಡ್ಯಾಡಿ, ಆಮೇಲೆ ನಮ್ಮ ಮಾವ, ನನ್ನ ತಮ್ಮ, ಅವ್ರ ಮಿಸ್ಸಸ್ಸು, ಮತ್ತು ಆ ಕಡೆ ಕೂತಿರೋರು ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅಕ್ಕ, ನನ್ನ ತಮ್ಮ, ತಮ್ಮನ ಹೆಂಡ್ತಿ, ನಮ್ಮ ಡ್ಯಾಡಿ. ಇಷ್ಟು ಜನನೂ ಅವ್ರು 5 ಜನ ಮುಂದಾಗಿ ಹೋಗಿದ್ರು. ನೋಡಿ ಹುಡುಗಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ನೋಡಿ, ಗ್ರೀನು ಮತ್ತು ಆರೆಂಜ್ ಕಲರ್ ಬರುತ್ತೆ ಆ ಸ್ಯಾರಿ ಹಾಕ್ಕೊಂಡಿತ್ತು ಹುಡುಗಿ. ಮತ್ತು ನೋಡಿ ನಾವು ಈ ಥರ ರೆಡಿಯಾಗಿ ಹೋಗಿದ್ದು. ನಮ್ಮ ಮನೆಯವರು ಮತ್ತು ಮಗಳು, ಚಿಕ್ಕ ಮಗಳು. ಮತ್ತು ನೋಡಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ. ಇದು ಫಸ್ಟ್ ಟೈಮ್ ನಾನು ವೇರ್ ಮಾಡಿರೋದು. ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಮತ್ತು ಇನ್ನೂ ಪ್ರಿಪ್ರೇಷನ್ ಮಾಡ್ತಾಯಿದ್ರು, ಇನ್ನೂ ಅಡುಗೆ ಎಲ್ಲ ನಡೀತಾ ಇತ್ತು, ಅಡುಗೆ ಎಲ್ಲ ಮಾಡ್ತಾಯಿದ್ರು. ಮತ್ತು ನಮ್ಮ ಕಡೆ ರಿಲೇಷನ್ಸ್ ಇನ್ನೂ ಬಂದಿರಲಿಲ್ಲ, ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಅವರು ಪೂಜೆಗೆ ಅಂತ 5 ಜನ ಬಂದಿದ್ದರು, ಅವ್ರು ಮಾತ್ರ ಬಂದಿದ್ದರು. ಆಮೇಲೆ ನಾವು ಹೋಗಿದ್ದು. ನಾವು ಹೋಗಿ ಆಗಲೇ ಒಂದು 25 ಮಿನಿಟ್ಸ್ ಆಗಿತ್ತು. ಆಮೇಲೆ ನೋಡಿ ಈಗೀಗ ಬರ್ತಾವ್ರೆ ನೋಡಿ, ಬರ್ತಾವ್ರೆ. ಸ್ವಲ್ಪ ಅವ್ರು ಬರಬೇಕಾದ್ರೆ ಟೈಮ್ ಹಿಡಿಯುತ್ತೆ, ದೂರದಿಂದ ಬರಬೇಕಲ್ವಾ, ಎಲ್ಲರನ್ನೂ ಹೊರಡಿಸ್ಕೊಂಡು ಬರಬೇಕಲ್ವ, ಅದರಿಂದ ಟೈಮ್ ಆಯಿತು. ನೋಡಿ ಎಲ್ಲರೂ ಬರ್ತಾವ್ರೆ. ಆಗಲೇ ಎಲ್ಲರೂ ಬರ್ತಾಯಿದ್ರಲ್ಲ, ನಾನು ಹೋಗಾಗ ವಿಡಿಯೋ ಮಾಡ್ಕೋತಾ ಇದ್ದೆ, ಅದಕ್ಕೆ ಎಲ್ಲರೂ ರೇಗಿಸ್ತಾವ್ರೆ. ಫೋನ್ ಹಿಡ್ಕೊಂಡು ವೆಲ್ಕಮ್ ಮಾಡೋಕ್ಕೆ ಬರ್ತಾಯಿದ್ಯಾ ವಿಡಿಯೋ ಮಾಡಿಕೊಂಡು ಅಂತೇಳಿ ರೇಗಿಸ್ಕೊಂಡು ಹಾಗೆ ನಗ್ತಾಯಿದ್ರು. ನೋಡಿ ಎಲ್ಲರೂ ಬಂದು ಫುಲ್ಲೆಲ್ಲ ನಾನು ಯಾವಾಗಲೂ ವಿಡಿಯೋ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲ ರೇಗಿಸ್ತಾ ಇದ್ರು. ನೋಡಿ ತರಲೆ ನನ್ನ ತಮ್ಮ ಏನು ಹೇಳ್ತಾವನೆ, ಎಲ್ಲರನ್ನೂ ಕಾಮಿಡಿ ಮಾಡಿಕೊಂಡು ರೇಗಿಸ್ಕೊಂಡು ತರಲೆ ಮಾಡ್ತಾ ಇರ್ತಾನೆ. ಬಾಳೆಹಣ್ಣು ತಿಂತಾ ಇದ್ದೀನಿ ಅಂತ ಕಾಮಿಡಿ ಮಾಡ್ತಾವ್ರೆ.
ನೋಡಿ ಇವರೇ ವೈಟ್ ಶರ್ಟ್ ಹಾಕಿದ್ರಲ್ಲ ಇವರೇ ಮದುವೆ ಗಂಡು. ಮತ್ತು ಹಾಗೆ ಎಲ್ಲರೂ ಕೂತ್ಕೊಂಡು ತಲೆ ಹರಟೆ ಮಾಡ್ತಿದ್ದೋ, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಎಲ್ಲರೂ ಮಾತಾಡ್ತಾ ಇದ್ದಲ್ಲ, ಇನ್ನೂ ಹುಡುಗಿ ರೆಡಿ ಆಗಿರಲಿಲ್ಲ, ರೆಡಿ ಆಗೋಕ್ಕೆ ಹೋಗಿದ್ರು, ಅದರಿಂದ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡಿ ಇವರು ನಮ್ಮ ಮಾವ ಮತ್ತು ಅಕ್ಕ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಹಾಗೆ ಫೋಟೋ ಕ್ಲಿಕ್ ಮಾಡ್ಕೋತೀನಿ ಅಂತೇಳಿ ನಾನು ಜೊತೆಗೆ ನಿಂತ್ಕೊ ಅಂತೇಳಿ ನಮ್ಮ ಅಕ್ಕ ಅವ್ರಿಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಹಾಯ್ ಮಾಡ್ತಾವ್ರೆ. ನೋಡಿ ಎಲ್ಲರೂ ಹಾಯ್ ಮಾಡ್ತಾವ್ರೆ. ಹಾಗೆ ಒಂದೊಂದು ಫೋಟೋನು ನಾನು ವಿಡಿಯೋ ಮಾಡ್ಕೊಂಡು ಹಾಗೆ ಒಂದೊಂದು ಫೋಟೋನು ಕ್ಲಿಕ್ ಮಾಡ್ತಾ ಇದ್ದೆ, ಫೋಟೋಸ್ ತಗೋತಾ ಇದ್ದೆ. ಹಾಗೇನೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹುಡುಗಿ ಬರೋದು ರೆಡಿ ಆಗೋದಕ್ಕೆ ಹೋಗಿದ್ರಲ್ಲ, ಟೈಮ್ ಇತ್ತು, ಅದಕ್ಕೋಸ್ಕರ ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಇವ್ರ ಮಗುಂದೇ ಮದುವೆ ಇವಾಗ ಸೆಟ್ ಆಗಿರೋದು, ಎಂಗೇಜ್ಮೆಂಟ್ ಮಾಡ್ತಿರೋದು ಇವ್ರ ಮಗುಂದೇನೆ. ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.